ಎಲ್ರಿಗೂ ನಮಸ್ಕಾರ. ರಾಜ್ಯದಲ್ಲಿ ಇತ್ತೀಚೆಗೆ ರಿಟೈರ್ಡ್ ಜಡ್ಜ್ ನಾಗಮೋಹನ್ ದಾಸ್ ರವರು ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರಕ್ಕೆ ತನ್ನ ಆಯೋಗದ ವರದಿಯನ್ನು ಸಲ್ಲಿಸಿದ್ದಾರೆ. ಸಲ್ಲಿಸಿದ ನಂತರ ರಾಜ್ಯಾದ್ಯಂತ ನೈಜ ಅಸ್ಪೃಶ್ಯ ಸಮುದಾಯಗಳಾದ ವಲಯ, ಮಾದಿಗ ಈ ಸಮುದಾಯದ ಜನಪ್ರತಿನಿಧಿಗಳು, ಮೀಸಲು ಕ್ಷೇತ್ರದ ಜನಪ್ರತಿನಿಧಿಗಳು ಮತ್ತು ಸಂಘಟನೆಯ ಮುಖಂಡರುಗಳು ಮತ್ತು ಇನ್ನೂ ಅನೇಕ ವ್ಯಕ್ತಿಗಳು ತಮ್ಮದೇ ಆದ ಅಭಿಪ್ರಾಯಗಳನ್ನು ಮಂಚೋ ಇಚ್ಛೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಥರಕ್ಕೆ ಸಂಬಂಧಪಟ್ಟಂತೆ ಅಂದರೆ 6% ಜಾಸ್ತಿ ಆಯಿತು, 5% ಕಡಿಮೆ ಆಯಿತು, ನಾವು ಜಾಸ್ತಿ ಇದ್ದೀವಿ, ಅವರು ಜಾಸ್ತಿ ಇದ್ದೀವಿ ಅನ್ನೋ ಒಂದು ತಪ್ಪು ಲೆಕ್ಕಾಚಾರದಿಂದ ಅವ್ರಿಗೆ ಮಂಚೋ ಇಚ್ಛೆ ಮಾತಾಡ್ತಾ ಇದ್ದಾರೆ. ಇದು ಯಾವುದೂ ಸಹ ಊರ್ಜಿತ ಆಗಲ್ಲ. ಯಾಕೆಂತಂದರೆ ಇವರೆಲ್ಲರೂ ತಲೆ ಬುಡ ಇಲ್ಲದೇ ಯಾವುದೇ ಸ್ಪಷ್ಟ ಮಾಹಿತಿ, ದಾಖಲೆ ಮತ್ತು ನಾಲೆಡ್ಜು ಇಲ್ಲದೇ ಇವರೆಲ್ಲರೂ ಮಾತಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎರಡನೇದು, ಸ್ವತಃ ನಾಗಮೋಹನ್ ದಾಸ್ ಅವರೇ ಹೇಳ್ತಾರೆ. ಆ್ಯಕ್ಚುಲಿ ನಾನು ಯಾಕೆ ನಾಗಮೋಹನ್ ದಾಸನವರು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ರಿಟೈರ್ಡ್ ಜಸ್ಟಿಸ್ ಅಂತ ಹೇಳೋಕ್ಕೆ ನನಗಿಷ್ಟ ಇಲ್ಲ. ಯಾಕೆಂದರೆ ಅವರು ರಿಟೈರ್ಡ್ ಜಡ್ಜ್ ಅಂತ ಹೇಳ್ಬೋದು. ಜಸ್ಟಿಸ್ ಅಂತಂದರೆ ಫಸ್ಟ್ ಆಫ್ ಆಲ್ ಮಿಸ್ಟರ್ ನಾಗಮೋಹನ್ ದಾಸ್ ಡಸಂಟ್ ನೋ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದಿ ಜಸ್ಟಿಸ್. ಜಸ್ಟಿಸ್ ಅಂತ ಏನಾದರೂ ಡೆಫಿನೇಷನ್ ಅವ್ರಿಗೆ ಗೊತ್ತಿದ್ದರೆ ಅವರು ಈ ಒಳ ಮೀಸಲಾತಿಯ ವರದಿಯಲ್ಲಿ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ಬೆಡಜಂಗಮ, ಬುಡಗ ಜಂಗಮ, ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್ ಈ ಸಮುದಾಯಗಳನ್ನ ತೆಗೆದಾಕಬೇಕು, ಇವರು SCಗಳಲ್ಲ ಅಂತ ಬರೆದಿದ್ರೆ ಮಾತ್ರ ಅವರು ಜಸ್ಟಿಸ್ ಅನ್ನೋ ಪದಕ್ಕೆ ಅವ್ರಿಗೆ ಅರ್ಥ ಬರ್ತಾ ಇತ್ತು. ಇನ್ಜಸ್ಟಿಸ್ ನಾಗಮೋಹನ್ ದಾಸ್ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅವರೇ ವರದಿಯನ್ನು ಸಲ್ಲಿಸ್ಬಿಟ್ಟು ಕೋಟ್ಯಾಂತರ ರೂಪಾಯಿನ ವ್ಯಯ ಮಾಡಿ, ಸಾರ್ವಜನಿಕ ಹಣವನ್ನು ವ್ಯಯ ಮಾಡಿಬಿಟ್ಟು ಇದು ವಿವಾದಕ್ಕೆ ಈಡಾಗತ್ತೆ, ಗೊಂದಲ ಉಂಟಾಗುತ್ತೆ ಅಂತ ಆಯೋಗದ ಅಧ್ಯಕ್ಷರೇ ಹೇಳಿದ ಮೇಲೆ ಇದರ ಷಡ್ಯಂತ್ರ ಕುತಂತ್ರವನ್ನು ಈ ರಾಜ್ಯದ ನೈಜ ಅಸ್ಪೃಶ್ಯ ಸಮುದಾಯಗಳು, ಪ್ರಜ್ಞಾವಂತರು, ವಿದ್ಯಾವಂತರು, ಪದವೀಧರರು, ಸಂಘಟನೆಯವರು ಮತ್ತು ಈ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ. ಮೂರನೇದು, ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು SC ಪಟ್ಟಿಯಿಂದ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕುರ್ಚ ಸಮುದಾಯಗಳನ್ನ ತೆಗೆದಾಕಕ್ಕೆ ಅವರು ಕಾನೂನಾತ್ಮಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಅವರು ತಯಾರಿದ್ದಾರೆ. ಆದರೆ ಇದಕ್ಕೆ ಅಡ್ಡಿಪಡಿಸ್ತಾರೆ ಯಾರು ಅಂತ ದುರಂತ ಅಂದರೆ M ಖರ್ಗೆ, P ಖರ್ಗೆ, SC ಮಹದೇವಪ್ಪ, ನರೇಂದ್ರ ಸ್ವಾಮಿ, G ಪರಮೇಶ್ವರ್, KH ಮುನಿಯಪ್ಪ, ಆಂಜನೇಯ ಇವರು. ಸಿದ್ದರಾಮಯ್ಯನವರು ತಯಾರಿದ್ದಾರೆ. ಯಾಕೆಂದರೆ ಅವರಿಗೆ ಲಾ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದೆ ಅವರಿಗೆ. ಅವ್ರು ರೆಡಿ ಇದ್ದಾರೆ, ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ ಆರ್ಡರ್ ಪ್ರಕಾರ ತೆಗೆದಕ್ಕೆ ತಯಾರಿದ್ದಾರೆ. ಆದರೆ ಇವರು ಯಾರು ಮೀಸಲು ಕ್ಷೇತ್ರದ ಆಯ್ಕೆ ಆಗಿರ್ತಕ್ಕಂಥ ಈ M ಖರ್ಗೆ, P ಖರ್ಗೆ ಇವರೆಲ್ಲ ಪಟಾಲಂ ಇದೆಯಲ್ಲ, ಇವರು ಸಿದ್ದರಾಮಯ್ಯನವರು ಜಾರಿ ಮಾಡದೇ ಇರೋ ಥರ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಅದಕ್ಕೆ ಬಂಧುಗಳೇ, ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ಎಲ್ಲಿವರೆಗೆ ಕರ್ನಾಟಕ ರಾಜ್ಯದ SC ಪಟ್ಟಿಯಲ್ಲಿ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ಬೇಡ ಜಂಗಮ, ಬುಡಗ ಜಂಗಮ, ಸಿಳ್ಳೆಕ್ಯಾತ, ಅಂದಿಜೋಗಿ, ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್ ಈ ಸಮುದಾಯಗಳು ಎಲ್ಲಿವರೆಗೆ SC ಪಟ್ಟಿಲಿ ಇರ್ತಾರೋ ಅಲ್ಲಿವರೆಗೂ ನೈಜ ವಲಯ, ಮಾದಿಗ ಸಂಬಂಧಿತ ಉಪಜಾತಿಗಳು ಈ ರಾಜ್ಯದಲ್ಲಿ ಉಳಿಗಾಲ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಕೊಲಂಬೋ ಅಂತ ಕರಿತೀನಿ ನಾನು ಅವ್ರನ್ನ. ಇವರು ಯಾರು ಸಹ SCನೇ ಅಲ್ಲ. ಇವರು OBC ಪಟ್ಟಿಲಿದ್ದಾರೆ ರಾಜ್ಯ ದೇಶಾದ್ಯಂತ. ಕರ್ನಾಟಕದಲ್ಲಿ ಮಾತ್ರ ಹೆಂಗ್ರಿ ಆಗುತ್ತೆ, ಇದು ಸಂಬಂಧಪಟ್ಟಂತ ಆಲ್ರೆಡಿ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಚೀಫ್ ಸೆಕ್ರೆಟರಿ ಲೆಟ್ರ್ ಬಂದಿದೆ. ಇಷ್ಟೆಲ್ಲ ಆದ್ರೂ ಈಗ ಕಳೆದ ವರ್ಷದ ಹಿಂದೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಗಮನಿಸಿದಾಗ, ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ರಿಸರ್ವೇಷನ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳಿದ್ದಾರೆ. ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ ಏನು? ಅವರು ಪರಿಶಿಷ್ಟ ಜಾತಿಯವರೇ ಆಗಿರಬೇಕು, ಅವರಲ್ಲಿ ಸಿಕ್ಕದೇ ಇರೋವರಿಗೆ ನೀವು ಕೊಡಬೇಕು ಅಂತ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತೀರ್ಪನ್ನು ಕೊಟ್ಟರೆ, ಶೆಡ್ಯೂಲ್ಡ್ ಕ್ಯಾಸ್ಟೇ ಅಲ್ಲದೆ ಇರೋರಿಗೆ ಅಥವಾ ಪರಿಶಿಷ್ಟ ಜಾತಿಯ ಗುಂಪಿಗೆ ಸೇರದೇ ಇರೋರಿಗೆ ನೀವು ರಿಸರ್ವೇಷನ್ನ ಹಂಚಿಕೆ ಮಾಡಿ ಅಂತ ಈ ಇನ್ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಕಾಂಗ್ರೆಸ್ ಪಕ್ಷ ಬೆಕ್ಕು ಇಲ್ಲಿ ನ್ಯಾಯ ಇದೆಯಲ್ಲ, ಪಂಚತಂತ್ರ ಷಡ್ಯಂತ್ರದ ಕತೆ ಅದನ್ನು ನಿಭಾಯಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ.
BJP JDS ಬಿಡಿ, ಅವರು ಬ್ರೈನ್ಲೆಸ್ಸು, ಕಾಂಗ್ರೆಸ್ಸು ಬೇಸ್ಲೆಸ್ಸು. ಇವರು 1 ಕೋಟಿ ಇರ್ತಕ್ಕಂಥ ನೈಜ ಪರಿಶಿಷ್ಟ ಅಸ್ಪೃಶ್ಯ ಸಮುದಾಯಗಳನ್ನು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ವಂಚಿಸಬೇಕು, ದ್ರೋಹ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ಗಳೇ ಇದಕ್ಕೆ ಕುಮ್ಮ ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಹಿ ಮಾಡಿದ್ದಾರೆ ಇವ್ರನ್ನ ಸೇರಿಸಿ ಅಂತ. ಇದೆಲ್ಲ ನಿಮಗೆ ಕಾನೂನಾತ್ಮಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಅದಕ್ಕೆ ಬಂಧುಗಳೇ, ರಾಜ್ಯಾದ್ಯಂತ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ತಿಂತಾ ಇದ್ದೀರೋ, ಅವ್ರ ಹೆಸರಲ್ಲಿ ಜೀವನ ಕಟ್ಕೊಂಡಿದ್ದೀರೋ, ಮತ್ತು ಪ್ರಜ್ಞಾವಂತರಾಗಿದ್ದೀರೋ ನೀವುಗಳು ಇಡೀ ರಾಜ್ಯಾದ್ಯಂತ ನೀವು ಸಂಘಟನೆ ಆಗಬೇಕು, ಮತ್ತು ಇದ್ರ ಬಗ್ಗೆ ತಿಳುವಳಿಕೆ ತಗೊಳ್ಬೇಕು. ಮತ್ತು ಇದನ್ನು ನಾವು ಹೋರಾಟ ಮಾಡೋದಕ್ಕೆ, ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಇದನ್ನು ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಸಜ್ಜುಗೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ಈ ಎಂ ಖರ್ಗೆ, ಪಿ ಖರ್ಗೆ, ಮಹದೇವಪ್ಪ, ನರೇಂದ್ರ ಸ್ವಾಮಿ, ಜಿ ಪರಮೇಶ್ವರ್ ಮತ್ತು KH ಮುನಿಯಪ್ಪ, ಆಂಜನೇಯ ಇವ್ರುಗಳನ್ನ ನಂಬಿಕೊಂಡು ನಾವು ಇವತ್ತಿನ ಯುವ ಸಮೂಹ ಮತ್ತು ಮುಂದಿನ ಪೀಳಿಗೆಯ ಜನಾಂಗಕ್ಕೆ ನಾವು ಇವ್ರನ್ನ ನೋಡ್ಕೊಂಡು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಅದರಲ್ಲೂ ವಿಶೇಷವಾಗಿ BJP ಇರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ನಾಲೆಡ್ಜೇ ಇಲ್ಲ. ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಮತ್ತು ಅದರಲ್ಲೂ ಕೆಲವೊಂದು ಸಂಘಟನೆ ಮುಖಂಡರುಗಳು, ಮಾದಿಗರು, ವಲಯರು, ಛಲವಾದಿ ಈ ಥರ ಇಬ್ಬಾಗ ಮಾಡ್ತಾ ಇದ್ದಾರೆ. ನೀವು ಖಂಡಿತ ಇದರ ದುಷ್ಪರಿಣಾಮನ ನೀವು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ನೀವು ಹೇಳಿದ್ದೇ ಫೈನಲ್ ಅಲ್ಲ. ಯಾಕೆಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಇಸ್ ದ ಹೋಮೋಜಿನಿಯಸ್ ಕ್ಯಾಸ್ಟ್ ಲಿಸ್ಟ್. ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗೋಕ್ಕೆ ಒಂದು ಕಂಡೀಷನ್ ಇದೆ. ದೋಸ್ ಕಮ್ಯುನಿಟೀಸ್ ಸಫರಿಂಗ್ ಫ್ರಮ್ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ, ಸಾಮಾಜಿಕ ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟಿದ್ದ ಸಮುದಾಯಗಳು ಮಾತ್ರ ಪರಿಶಿಷ್ಟ ಜಾತಿ ಆಗೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಅದನ್ನು ಅರ್ಥ ಮಾಡ್ಕೊಳ್ಳೋದೇ OBC ಪಟ್ಟಿರ್ತಕ್ಕಂಥ ಬಂಜಾರ, ಲಂಬಾಣಿ, ಗೋವಿ, ಕುರುಬ ಸಮುದಾಯಗಳು ಮತ್ತು ಬೇಡ ಜಂಗಮ, ಬುಡಗ ಜಂಗಮಗಳನ್ನು ತನ್ನ ರಾಜಕೀಯ ಲಾಭಕ್ಕೋಸ್ಕರ SC ಪಟ್ಟಿಗೆ ಸೇರಿಸಿರ್ತಕ್ಕಂಥ ಈ ರಾಜಕೀಯ ಪಕ್ಷಗಳ ದುರುದ್ದೇಶ ಹುನ್ನಾರವನ್ನು ಪ್ರಶ್ನೆ ಮಾಡದೇ ಇರ್ತಕ್ಕಂಥವ್ರು ಇವರೆಲ್ಲ ಮಾನಸಿಕವಾಗಿ, ಬೌದ್ಧಿಕವಾಗಿ ಸತ್ತೋಗಿದ್ದಾರೆ. ಇವರೆಲ್ಲರೂ ಇವ್ರನ್ನ ನಂಬಿಕೊಂಡು ನಾವು ಬದುಕಕ್ಕೆ ನಾವು ತಯಾರಿಲ್ಲ. ನಮಗೂ ಪ್ರಜ್ಞೆ ಬಂದಿದೆ, ನಮಗೂ ಸಾಮರ್ಥ್ಯ ಇದೆ, ನಮಗೂ ಗುರಿ ಉದ್ದೇಶಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಡಿಯಲ್ಲಿ ಭಾರತ ಸಂವಿಧಾನದ ಅನುಚ್ಛೇದ ಆರ್ಟಿಕಲ್ 17, ಆರ್ಟಿಕಲ್ 341 ಕ್ಲಾಸ್ 1 and 2 ಆ್ಯಂಡ್ 366 ಕ್ಲಾಸ್ 24 ಪ್ರಕಾರ ಇವ್ರನ್ನ SC ಪಟ್ಟಿಯಿಂದ ಆಚೆ ತೆಗೆದಾಕಬೇಕಾಗುತ್ತೆ. ದೇರ್ ಇಸ್ ಎ ಪ್ರೊಸೀಜರ್, ಪಾರ್ಲಿಮೆಂಟರಿ ಸಿಸ್ಟಮಲ್ಲಿದೆ. ಮತ್ತು ಅದು ಅದಕ್ಕೆ ಒಂದು ಪ್ರೊಸೀಡಿಂಗ್ಸ್ ಆಗಬೇಕು, ಅದಾಗುತ್ತೆ. ಅದಕ್ಕೆ ಪ್ರಪೋಸಲ್ ಕಳಿಸ್ಬೇಕು ಸಿದ್ದರಾಮಯ್ಯನವರೇ.